ನೋಡಿ, ಪಂಚ ಗ್ಯಾರಂಟಿಯ ಹೆಸರಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು. ಈಗ ಈ ಗ್ಯಾರಂಟಿ ಹೆಸರಲ್ಲಿ ಅಧಿಕಾರಕ್ಕೆ ಕಾಂಗ್ರೆಸ್ ಬಂತಲ್ಲ, ಈಗ ಎಕ್ಸ್ಪೋಸ್ ಆಗ್ತಾ ಇದೆ ನೋಡಿ ಅಂತ ಹೇಳಿ ಹುಬ್ಳಿಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವಾಗ್ದಾಳಿ ನಡೆಸ್ತಾ ಇದ್ದಾರೆ. ಮೊದಲಿಗೆ 200 ಯೂನಿಟ್ ಫ್ರೀ ಅಂತಂದ್ರು ಅಲ್ವಾ, ಆಮೇಲೆ 200ಕ್ಕಿಂತ ಜಾಸ್ತಿ ಬಳಸಿದ್ರೆ ಹೆಚ್ಚಿನ ಹಣವನ್ನ ವಸೂಲಿ ಮಾಡ್ತಾ ಇದ್ದಾರೆ. ಈಗ ಇನ್ನೇನು ಮಾಡಿದ್ರು, ಹಾಲಿನ ದರ ಹೆಚ್ಚಳ ಮಾಡಿದ್ರು, ಇಂಧನ ಸೆಸ್ಸನ್ನ ಹೆಚ್ಚಳ ಮಾಡಿದ್ರು, ಆಮೇಲೆ ಆಸ್ತಿ ನೋಂದಣಿ ದರ ಹೆಚ್ಚಳ ಮಾಡಿದ್ರು, ಮದ್ಯದ ದರ ಕೂಡ ಹೆಚ್ಚಳ ಆಯಿತು. ಈಗ KSRTC ಸಾರಿಗೆ ಬಸ್ ಟಿಕೆಟ್ ದರ 15% ಜಾಸ್ತಿ ಆಗ್ತಾ ಇದೆ. ಅಧಿಕಾರಕ್ಕಾಗಿ ನೋಡಿ ಕಾಂಗ್ರೆಸ್ ಎಂಥ ಕೀಳಮಟ್ಟಕ್ಕೆ ಬೇಕಾದರೂ ಇಳಿದು ಬಿಡುತ್ತೆ. ಸರ್ಕಾರ ದಿವಾಳಿ ಆಗ್ಬಿಟ್ಟಿದೆ, ಉಚಿತ ಯೋಜನೆಗೆ ಹಣನೇ ಇಲ್ಲ ಅಂತ ಹೇಳಿ ಪ್ರಹ್ಲಾದ್ ಜೋಶಿ ಅವರು ಕಿಡಿಕಾರಿದ್ರು. ಜಾಸ್ತಿ ಮಾಡಿ ಮಧ್ಯಾಹ್ನ ಸಾರಿಗೆ ಸಂಸ್ಥೆಗಳು ನಮ್ಮ ಶಕ್ತಿಯಿಂದ ಲಾಭದಲ್ಲಿದ್ದಾವೆ ಅಂತ ಹೇಳ್ತಾರೆ. ಲಾಭದಲ್ಲಿದ್ದರೆ ಸಾಲ ಯಾಕೆ ತೊಗೊಳಕ್ಕೆ ಕೊಟ್ಟಿದ್ದಾರೆ? ನೌಕರದಾರರಿಗೆ ಸಂಬಳ ಯಾಕೆ ಕೊಡ್ತಾ ಇಲ್ಲ? ಅವ್ರಿಗೆ ಸಾಲ ತಗೊಳ್ಳಿಕ್ಕೆ ಸಲಹೆ ಕೊಟ್ಟಿರಿ, ಅವರು ಸಾಲ ತಗೊಳ್ಳಿಕ್ಕೆ ತಯಾರಾಗಿದ್ದಾರೆ. ಅವ್ರಿಗೆ ರಿಯಂಬರ್ಸ್ಮೆಂಟ್ ಆಗ್ತಾ ಇಲ್ಲ. ಇವರೇನು ಫ್ರೀ ಓಡಿಸ್ತಾರ ಅದು ವಾಪಸ್ ರಾಜ್ಯ ಸರ್ಕಾರ ಅವ್ರಿಗೆ ದುಡ್ಡು ಕೊಡ್ಬೇಕು, ಅದು ಕೊಡ್ತಾ ಇಲ್ಲ. ಯಾಕಂದ್ರೆ ರಾಜ್ಯ ಸರ್ಕಾರ ಕಡೆ ದುಡ್ಡಿಲ್ಲ. ಹೀಗಾಗಿ ಇವತ್ತು 15% ಏರಿಸಿ ಅಂದ್ರೆ ಲೆಕ್ಕ ಹೆಂಗೆ ನೋಡ್ರಿ, ಉಳಿದವ್ರ ಕಡೆಯಿಂದ ಜಾಸ್ತಿ ತಗೊಳ್ತಾ ಹೋಗೋದೀಗ. ಹಾಲ್ದಲ್ಲಿ ಜಾಸ್ತಿ, ವಿದ್ಯುತ್ತಲ್ಲಿ ಜಾಸ್ತಿ, ಮದ್ಯದಲ್ಲಿ ಜಾಸ್ತಿ, ಆಮೇಲಿಂದ ರಿಜಿಸ್ಟ್ರೇಷನ್ ಚಾರ್ಜಸ್ಸು ಜಾಸ್ತಿ. ಈ ರೀತಿ ಎಲ್ಲ ಜಾಸ್ತಿ ಮಾಡಿ 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 ಈಗ ಇದನ್ನು ಜಾಸ್ತಿ ಮಾಡಿ ಮಧ್ಯಾಹ್ನ ಫ್ರೀ ಕೊಡ್ತೀವಿ ಅಂತ ಹೇಳೋದು. ಪೆಟ್ರೋಲ್ ಡೀಸೆಲ್ ಜಾಸ್ತಿ. ಇವರು ಎಷ್ಟನ್ನು ಕಲೆಕ್ಟ್ ಮಾಡ್ತಾ ಇದ್ದಾರಲ್ಲ ಅದರ 10% ಈ 2000ದಿಂದ 2000 ರೂಪಾಯಿ ಕೊಡೋದು ಮತ್ತು ಇತ್ಯಾದಿಯಲ್ಲಿ ಇವನ್ 10% ವಿಲ್ ನಾಟ್ ಬಿ ಕೋಟ್. ಜಾಸ್ತಿನ ದುಡ್ಡು ಖರ್ಚು ಮಾಡ್ತಾರೆ. ಅದರ ಭ್ರಷ್ಟಾಚಾರ ದುರಾಡಳಿತದ ಕಾರಣದಿಂದ ಒಂದು ರೆವಿನ್ಯೂ ಸರ್ಪ್ಲಸ್ ಸ್ಟೇಟ್ನಿಂದ ರೆವಿನ್ಯೂ ಡೆಫಿಷಿಯೇಟ್ ಸ್ಟೇಟಿಗೆ ಹೋಗ್ತಾ ಇದೆ ರಾಜ್ಯ. ಸಾರಿಗೆ